ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಅವರ ಚರ್ಚೆ ಕಳೆದ 2-3 ದಿನಗಳಿಂದ ಭಾರಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಪ್ರದೀಪ್ ಈಶ್ವರ್ ಅವರು ಬಾಯಿ ಹೋದಂಗೆಲ್ಲ ಮಾತಾಡ್ತಾರೆ. ಅವರಿಗೆ ಶಾಸಕರಾಗಿ ಇರಬೇಕಾದಂಥ ಒಂದು ಘನ ಗಾಂಭೀರ್ಯತೆ ಕೂಡ ಇಲ್ಲ. ಬೇಕಂತ ರಾಜಕಾರಣ ಮಾಡಬೇಕು, ಯಾರನ್ನೋ ಕೆಣಕಬೇಕು, ಯಾರನ್ನೋ ಕೆದಕಬೇಕು, ಸದಾ ಟ್ರೋಲ್ ಆಗ್ತಾ ಇರಬೇಕು, ಸದಾ ಪ್ರಚಾರದಲ್ಲಿರಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಸುಮ್ಮನೆ ಇವರು ಪ್ರಚಾರದ ಗಿರಾಕಿ ಪ್ರದೀಪ್ ಈಶ್ವರ್ ಅಂತ ಪ್ರತಿಪಕ್ಷದವರಾಗಿ ಬಿಜೆಪಿಯವರು, JDSನವರು ಎಲ್ಲರೂ ಬೇರೆ ಬೇರೆ ನಾಯಕರುಗಳೆಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಒಟ್ಟಾರೆ ಇತ್ತೀಚೆಗೆ ಆದಂತಹ ಘಟನೆ ತಮಗೆಲ್ಲರಿಗೂ ಗೊತ್ತೇ ಇದೆ. ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರನ್ನು ಹೀಯಾಳಿಸುವಂಥ ನಿಟ್ಟಿನಲ್ಲಿ ಮಾತಾಡಿದ್ರು ಪ್ರದೀಪ್ ಈಶ್ವರ್ ಅವರು ಅನ್ನುವಂಥ ಕಾರಣಕ್ಕೆ JDS ಮತ್ತು ಬಿಜೆಪಿ ಬೆಂಬಲಿಗರು ಪ್ರದೀಪ್ ಈಶ್ವರ್ ಅವರ ಕಡೆಗೆ ಚಪ್ಪಲಿಯನ್ನು ಎಸೆದರು. ಚಪ್ಪಲಿ ಎಸೆತಾಯಿತು ಪ್ರದೀಪ್ ಈಶ್ವರ್ ಅವರಿಗೆ. ಅದಾದ ನಂತರ ಆಕ್ರೋಶಗೊಂಡಂಥ ಪ್ರದೀಪ್ ಈಶ್ವರ್ ಅವರು ಕುಮಾರಸ್ವಾಮಿ ಅವರ ವಿರುದ್ಧ ಏಕವಚನದಲ್ಲಿ ಮಾತಾಡಿದ್ರು. ಒಂದು ರೀತಿಯಲ್ಲಿ ಬಹಿರಂಗ ಸವಾಲನ್ನು ಹಾಕಿದ್ರು. ಕೂದಲು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರು, ತೊಡೆ ತಟ್ಟಿದ್ರು, ಕೈ ತಟ್ಟಿ ಎಲ್ಲ ಮಾಡಿದ್ರು. ಅಂದರೆ ಏನೇನೆಲ್ಲ ಇವರು ಆವೇಶಗಳಿಗೆ ಭರಿತರಾಗಿ ಆವೇಶಕ್ಕೆ ಒಳಗಾಗಿ ದೊಡ್ಡ ಡ್ರಾಮಾ ಮಾಡೋಕ್ಕೆ ಸಾಧ್ಯವೋ ಮಾಧ್ಯಮದ ಮುಂದೆ, ಅದರ ಜೊತೆಗೆ ಅವರು ಒಂದು ಮಾತನ್ನು ಒತ್ತೊತ್ತಿ ಪದೇ ಪದೇ ಹೇಳ್ತಾ ಇದ್ರು. ಏನು, ಒಬ್ಬ ದಲಿತ ಹುಡುಗನಿಗೆ ನೀವು ಹಿಂಗೆ ಅವಮಾನ ಮಾಡಿದ್ರಿ, OBC ಹುಡುಗನಿಗೆ ನೀವು ಹಿಂಗೆ ಅವಮಾನ ಮಾಡಿದ್ರಿ ಅಂತೆಲ್ಲ. ಅಂದರೆ ಅದರಲ್ಲೂ ಕೂಡ ರಾಜಕಾರಣ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ ಪ್ರದೀಪ್ ಈಶ್ವರ್ ಅವರು ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಇದನ್ನೆಲ್ಲ ಗಮನಿಸಿದಂತಹ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ಪ್ರದೀಪ್ ಈಶ್ವರ್ ಅವರನ್ನ ಅವರ ನಿವಾಸಕ್ಕೆ ಕರೆಸ್ಕೊಂಡಿದ್ರು. DK ಶಿವಕುಮಾರ್ ಅವರು ಇದಕ್ಕೆ ಮುಂಚೆಯೇ ಪ್ರದೀಪ್ ಈಶ್ವರ್ ಅವರ ಜೊತೆಗೆ ದೂರವಾಣಿ ಕರೆಯಲ್ಲಿ ಮಾತಾಡಿದ್ರು. ನೀನೇನು ತಲೆ ಕೆಡಿಸ್ಕೊಳ್ಬೇಡ, ಏನೂ ಆಗಲ್ಲ, ನಾವು ನಿಮ್ಮ ಜೊತೆಗೆ ಇದ್ದೇ ಇರ್ತೀವಿ ಅನ್ನುವಂಥ ಮಾತನ್ನು DK ಶಿವಕುಮಾರ್ ಅವರು ಪ್ರದೀಪ್ ಈಶ್ವರ್ ಅವರಿಗೆ ಹೇಳಿದ್ರು. ಇನ್ನು ಪ್ರಿಯಾಂಕ ಖರ್ಗೆ ಅವರು ಗೃಹ ಸಚಿವರು ಅವರು ಕೂಡ ಹೇಳಿದ್ರು, ಈ ರೀತಿಯಾಗಿ ಪ್ರಚೋದನೆ ಕೊಡೋದು ತಪ್ಪು. ಅಟ್ ದ ಸೇಮ್ ಟೈಮ್ ಒಬ್ಬ ಶಾಸಕರಿಗೆ ಅವರದ್ದೇ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಚಪ್ಪಲಿಸ್ತಾ ಆಗುವಂಥದ್ದು ಸರಿಯಲ್ಲ ಅಂತ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟರು. ಅದಾದ ನಂತರ ಸಿದ್ದರಾಮಯ್ಯನವರು ನಿನ್ನೆ ಕರೆಸ್ಕೊಂಡಿದ್ರು ಅವರ ನಿವಾಸಕ್ಕೆ ಪ್ರದೀಪ್ ಈಶ್ವರ್ ಅವರನ್ನ. ಪ್ರದೀಪ್ ಈಶ್ವರ್ ಅವರು ಬಹಳ ನೋವನ್ನು ಹೊರಹಾಕಿದ್ರಂತೆ. ಅಂದರೆ ನನ್ನನ್ನು ಅಷ್ಟೇ ನಿಂದಿಸೋದಲ್ಲದೆ, ನನಗೆ ಚಪ್ಪಲಿ ಎಸೆದಿದ್ದಷ್ಟೇ ಅಲ್ಲದೆ ನನ್ನ ಕುಟುಂಬದವರನ್ನು ಕೂಡ ನಿಂದಿಸಿದ್ದಾರೆ, ಹೀಯಾಳಿಸಿದ್ದಾರೆ, ಕೆಟ್ಟ ಕೆಟ್ಟ ಮಾತುಗಳಿಂದ ಮಾತಾಡಿದ್ದಾರೆ ಅಂತ ಸಿದ್ದರಾಮಯ್ಯನವರ ಮುಂದೆ ಪ್ರದೀಪ್ ಈಶ್ವರ್ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ರಂತೆ, ಕಣ್ಣೀರು ಹಾಕ್ಕೊಂಡ್ರಂತೆ. ಅಂದರೆ ಸಿದ್ದರಾಮಯ್ಯನವರು ಅಹಿಂದ ಅನ್ನುವಂಥದ್ದನ್ನು ಏನು ಕೋಟೆ ಕಟ್ಕೊಂಡ್ಬಂದ್ರಲ್ಲ, ಅಹಿಂದ ನಾಯಕರಾಗಿ ಗುರುತಿಸ್ಕೊಂಡ್ರಲ್ಲ, ಹೀಗಾಗಿ ಅಹಿಂದ ನಾಯಕರಾಗಿ ಅಹಿಂದ ಸಮುದಾಯದ ಹುಡುಗನ ಜೊತೆಗೆ ಶಾಸಕರ ಜೊತೆಗೆ ನಿಲ್ಲಬೇಕು, ನಿಲ್ತೇನೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡೋದಕ್ಕೆ ಸಿದ್ದರಾಮಯ್ಯನವರು ಪ್ರದೀಪ್ ಈಶ್ವರ್ ಅವರನ್ನ ಕರೆಸ್ಕೊಂಡು ನಿನ್ನೆ ಮಾತಾಡಿದ್ರು. ಏನೇನೆಲ್ಲ ಆಯಿತು, ಯಾಕೆಲ್ಲ ಆಯಿತು ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ತಿಳ್ಕೊಂಡ್ರಂತೆ. ಆಮೇಲಿಂದ ಹೇಳಿದ್ರಂತೆ, ನೀನೇನು ತಲೆ ಕೆಡಿಸ್ಕೊಳ್ಬೇಡಪ್ಪ, ರಾಜಕಾರಣ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಕಾಮನ್, ಇಂಥದ್ದನ್ನೆಲ್ಲ ಎದುರಿಸಬೇಕಾಗತ್ತೆ, ಇಂಥದ್ದೆಲ್ಲ ಸಹಜ, ಇದೆಲ್ಲವೂ ನಿನ್ಗಿನ್ನೂ ಹೊಸದು, ಇದು ನಿನ್ನ ಬಹಳ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ, ಇದು ಯಾರ ವಿರುದ್ಧ ಗಂಭೀರವಾದಂಥ ಕ್ರಮ ಆಗಬೇಕು ಅದಕ್ಕೆಲ್ಲ ನಾನು ಒತ್ತಾಯಿಸ್ತೇನೆ ಅಂತ ಗೃಹ ಸಚಿವರಿಗೂ ಮತ್ತೆ ಮಾತಾಡಿದ್ರಂತೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೂ ಮಾತಾಡಿದ್ರಂತೆ. ಈ ರೀತಿಯಾಗಿ ತಾನು ನಿನ್ನ ಬೆಂಬಲಕ್ಕಿದ್ದೇನೆ, ಒಬ್ಬ ಶಾಸಕನಿಗೆ ಅವನದ್ದೇ ಕ್ಷೇತ್ರದಲ್ಲಿ ಈ ರೀತಿ ಆಗೋದು ಸರಿಯಲ್ಲ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಮಾತಾಡಿದ್ರಂತೆ. ಪ್ರದೀಪ್ ಈಶ್ವರ್ ಅವರ ಪರವಾಗಿ ಬೆಂಬಲವನ್ನು ಸೂಚಿಸಿದ್ರಂತೆ. ಆದರೆ ಪ್ರದೀಪ್ ಈಶ್ವರ್ ಅವರ ರಾಜಕೀಯದ ಲೆಕ್ಕಾಚಾರ ನಾವು ನೋಡ್ತಾ ಹೋಗೋದಾದರೆ, ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡಿ ಅವರನ್ನು ಓಲೈಸುವಂಥ ಕೆಲಸವನ್ನು ಮಾಡ್ತಾ ಇದ್ರು ಪ್ರದೀಪ್ ಈಶ್ವರ್ ಅವರು. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವಾಗ, DK ಶಿವಕುಮಾರ್ ಅವರು ಅಧಿಕಾರದಲ್ಲಿರುವಾಗ ಇವರೇನೋ ಸಚಿವಾಕಾಂಕ್ಷಿಯಾಗಿಯೋ ಅಥವಾ DK ಶಿವಕುಮಾರ್ ಅವರನ್ನ ಮೆಚ್ಚಿಸಬೇಕು ಅನ್ನುವಂಥ ಕಾರಣಕ್ಕೋ ಏನೋ DK ಶಿವಕುಮಾರ್ ಅವರು ವಿರೋಧ ಮಾಡುವಂಥದ್ದು ಹೆಚ್ಚಾಗಿ ಜಾಸ್ತಿ ಕುಮಾರಸ್ವಾಮಿ ಅವರನ್ನ. ಹೀಗಾಗಿ ಕುಮಾರಸ್ವಾಮಿ ಅವರನ್ನ ಬೈತಾ, ಒಕ್ಕಲಿಗ ಸಮುದಾಯವನ್ನು ಬೈತಾ, ಕೆಂಪೇಗೌಡರನ್ನ ಹೀಯಾಳಿಸಿ ಮಾತನಾಡ್ತಾ, ಒಂದು ರೀತಿಯಲ್ಲಿ OBC ವರ್ಗದವರನ್ನ, OBC ವಿಚಾರವನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಒಕ್ಕಲಿಗರ ವಿರುದ್ಧ ಕಟ್ಟುವಂಥ ಪ್ರಯತ್ನ ಮಾಡಿದ್ರು. ಅಥವಾ ಪ್ರಚೋದನೆ ಮಾಡಿ ನನಗೇನೋ ಆಗಲಿ ಬೇಕಂತಲೇ ಅದಾದ ನಂತರ ಇದನ್ನು ನಾನು OBC ಹುಡುಗನಿಗೆ ಅವಮಾನ ಆಯಿತು, ಈ ರೀತಿಯಾಗಿ ಬಿಂಬಿಸಿ ರಾಜಕಾರಣ ಮಾಡ್ಕೊಳ್ಳೋಣ ಅಥವಾ ಅದರಿಂದ ಏನೋ ಲಾಭ ಪಡ್ಕೊಳ್ಳೋಣ ಅಂತ ಲೆಕ್ಕಾಚಾರದಲ್ಲಿ ಏನಾದರೂ ಪ್ರದೀಪ್ ಈಶ್ವರ್ ಅವರು ಇದ್ರೇನೋ, ಅಥವಾ ಅವರು ಅಂದುಕೊಂಡಂತೆಯೇ ಆಗಿ ಈಗ ಇದೆಲ್ಲರ ಗಮನಕ್ಕೆ ಬಂದು ಈಗೆಲ್ಲ ನಾಯಕರು ಕರೆದು ಮಾತನಾಡ್ತಾ ಇರುವಂಥದ್ದು ಮುಂದಿನ 2 ದಿನಗಳಲ್ಲಿ ರಾಜಕೀಯದಲ್ಲಿ ಉತ್ತಮವಾದಂಥ ಸ್ಥಾನಮಾನ ಗಿಟ್ಟಿಸಿಕೊಳ್ಳುವಲ್ಲಿ ಏನಾದರೂ ಪ್ರದೀಪ್ ಈಶ್ವರ್ ಅವರು ಸಫಲರಾಗ್ತಾರಾ? ಒಳ್ಳೆ ಅವಕಾಶ ಏನಾದರೂ ಪ್ರದೀಪ್ ಈಶ್ವರ್ ಅವರಿಗೆ ಸಿಗುತ್ತಾ? DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಪ್ರದೀಪ್ ಈಶ್ವರ್ ಅವರೇನಾದರೂ ಸಚಿವರಾಗುತ್ತಾರಾ? ಏನೇನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.